ಇವತ್ತು ನಿಮಗೆ ನಾನು ನಿದ್ರೆ ಬಗ್ಗೆ ಹೇಳ್ತೇನೆ. ಸೊ ಒಬ್ಬ ಮನುಷ್ಯನಿಗೆ ನಿದ್ರೆ ಅನ್ನೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್. ಸೊ ಒಬ್ಬ ಅಡಲ್ಟ್ ಪರ್ಸನ್ನಿಗೆ ನಿದ್ರೆ ಸಮಯ ಎಷ್ಟಿರಬೇಕು ಅಂತ ಹೇಳಿದ್ರೆ 8ರಿಂದ 10 ತಾಸುಗಳು ನಿದ್ದೆ ಮಾಡಬೇಕಾಗತ್ತೆ. ಸೊ ಅದೇ ನಾವು ಮಕ್ಕಳಲ್ಲಿ ಕನ್ಸಿಡರ್ ಮಾಡಿದ್ರೆ 10ರಿಂದ 12 ತಾಸು ನಿದ್ದೆ ಮಾಡಬೇಕಾಗತ್ತೆ. ಸೊ ಈಗ ಲ್ಯಾಕ್ ಆಫ್ ಸ್ಲೀಪ್ ಅಂತಂದರೆ ನಿದ್ರೆ ಯಾವಾಗ ಅವ್ರಿಗೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಇದರದ್ದು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಬಂದುಬಿಟ್ಟು ಅವ್ರು ಮಲಗಿ ಎದ್ರೂ ಕೂಡ ಯೂಶ್ವಲಿ ನಾವು ಮಲ್ಕೊಂಡು ಎದ್ರೆ ನಮಗೆ ರಿಲ್ಯಾಕ್ಸ್ ಆಗಬೇಕು, ಬಟ್ ಅವ್ರಿಗೆ ವೀಕ್ನೆಸ್ ಅನ್ನಿಸ್ತಾ ಇರುತ್ತೆ. ಮಲಗಿ ಎದ್ರೂ ಕೂಡ ಟೈರ್ಡ್ನೆಸ್ ಆಗ್ತಾ ಇರುತ್ತೆ. ಆಮೇಲೆ ತುಂಬ ಸ್ಟ್ರೆಸ್ ಇರುತ್ತೆ, ಆ್ಯಂಗ್ಸೈಟಿ ಫೀಲ್ ಆಗ್ತಾ ಇರ್ತಾರೆ. ಅದರ ಜೊತೆಗೆ ಅವ್ರಿಗೆ ಬೇಗನೆ ಏಜಿಂಗ್ ಪ್ರಾಸೆಸ್ ಥರ ಅನ್ನಿಸ್ತಾ ಇರುತ್ತೆ. ಲೈಕ್ ಸುಮಾರು ಇವಾಗ ಅವರು 30 ವರ್ಷದವ್ರು ಇದ್ದರು, ಅವ್ರಿಗೆ 40 ವರ್ಷದವ್ರ ಥರ ಅವ್ರು ಕಾಣಿಸ್ತಾ ಇರ್ತಾರೆ. ಆಮೇಲೆ ಅರ್ಲಿ ಗ್ರೇಯಿಂಗ್ ಆಫ್ ಹೇರ್ಸ್, ನಾವೇನು ನೆರೆ ಕೂದಲು ಅಂತ ಹೇಳ್ತೀವಲ್ಲ, ಅದು ಬೇಗನೆ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಇಂಡೈಜೆಷನ್ ಆಗುತ್ತೆ. ಈ ಥರ ಇದರ ಜೊತೆಗೆ ಸುಮಾರು ಇಡನ್ ಫ್ಯಾಕ್ಟರ್ಸ್ ಕೂಡ ಇದ್ದಾವೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ನಾಟ್ ದ ನಾರ್ಮಲ್ ಏಜಿಂಗ್ ಫ್ಯಾಕ್ಟರ್ಸ್. ಸೊ ಇದೆಲ್ಲ ನೀವು ಲ್ಯಾಕ್ ಆಫ್ ಸ್ಲೀಪಿಂದ ನಿಮಗೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಒಬ್ಬರು ಅಡಲ್ಟ್ ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಪ್ರಾಪರಾಗಿ 8ರಿಂದ 10 ತಾಸು ನಿದ್ದೆ ಬೇಕಾಗುತ್ತೆ. ಆಮೇಲೆ ನೀವು ಪ್ರಾಪರಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಸ್ವಲ್ಪ ಜನ ಕಂಪ್ಲೇಂಟ್ಸ್ ಮಾಡ್ತಾರೆ, ನಾವು ಮಲಗಿದ ತಕ್ಷಣ ನಮ್ಗೆ ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಯಾವಾಗೂ ನಮಗೆ ಎಚ್ಚರ ಆಗಿಬಿಡುತ್ತೆ, ಈಗ ಮಲಗಿರ್ತೀವಿ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗೋಗುತ್ತೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಏನೇನು ಯೋಚನೆಗಳೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಯುವರ್ ಡಿನ್ನರ್ ಶುಡ್ ಬಿ ಬಿಫೋರ್ 7 PM. ನೀವು ರಾತ್ರಿ ಊಟನ 7 ಗಂಟೆ ಒಳಗೆ, ಅದು ಲೈಟ್ ಫುಡ್ ಮಾತ್ರ ತೊಗೋಬೇಕು. ಓಕೆ, 7 o'clock ಒಳಗೆ ಫುಡ್ ಆಗಿರಬೇಕು. ಸೊ ನೀವು 8ರಿಂದ 9 ಗಂಟೆ ಅಷ್ಟೊತ್ತಿಗೆ ನೀವು ಮಲಗಕ್ಕೆ ಹೋಗಬಹುದು. 1 hour ಪ್ರೀರಿಯರ್ ನೋ ಸ್ಕ್ರೀನ್ ಟೈಮ್. ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ನ ಮಲಗಕ್ಕಿಂತ 1 ತಾಸು ಮುಂಚೆನೇ ಮೊಬೈಲ್ ಬಿಟ್ಬಿಡಬೇಕು. ಸೊ ಅಲಾಂಗ್ ವಿತ್ ದಟ್ 1 cup ಆಫ್ ಮಿಲ್ಕ್ ಬಿಫೋರ್ ದ ಬೆಡ್ ಟೈಮ್ ಇಸ್ ವೆರಿ ಗುಡ್. ನೀವು ಅವಾಗ ತಗೋಬಹುದು. ಅದರ ಜೊತೆಗೆ ಕಾಮ್ ಪರಿಸರ ಇರಬೇಕು, ಲೈಕ್ ಕಾಮ್ ಮೈಂಡಿಂದ ಇರ್ಬೋದು. ನಿಮಗೆ ಅಷ್ಟು ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಲೈಕ್ ಪ್ರಾಣಾಯಾಮ ಥರ ಮಾಡಿಕೊಂಡು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ. ಧ್ಯಾನ ಅಂದರೆ ನೀವು ಬೇರೆ ಏನೂ ಮಾಡೋದು ಬೇಡ, ಜಸ್ಟ್ ನಿಮ್ಮ ಬೆಡ್ ಮೇಲೆ ಕೂತ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು ಬೆಳಗಿಂದ ಏನೇನಾಗಿತ್ತು ಕಣ್ಣು ಮುಚ್ಕೊಂಡು ನೀವು ಬೆಳಗಿನಿಂದ ಸಂಜೆ ತನಕ ಏನು ಮಾಡಿದ್ರಿ ಅನ್ನೋದನ್ನು ಒಂದೇ ಸಲ ರೀಕಾಲ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮ್ಗದು ಇದಾಗ್ತಾ ಬರುತ್ತೆ. ಅದರ ಜೊತೆಗೆ ಅದು ಮಾಡಿಕೊಂಡು ನೀವು ಮಲಗ್ಬೋದು. ಸೊ ಇದೆಲ್ಲದರಿಂದ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ. ಸೊ ನಿದ್ರೆ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ? ಸೊ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ಗುಡ್ ಮೆಮೊರಿ ಆ್ಯಂಡ್ ಮೆಮೊರಿ ರಿಟೆನ್ಷನ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಫ್ರೆಶ್ ಆಗ್ತೀರಾ, ಸ್ಟ್ರೆಸ್ ಫ್ರೀ ಆಗ್ತಾ ಹೋಗುತ್ತೆ. ಓಕೆ, ಡೈಜೆಷನ್ ಎಲ್ಲ ನಿಮ್ಮದು ಸರಿ ಹೋಗ್ತಾ ಹೋಗುತ್ತೆ. ಸೊ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸುಮಾರು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಮಕ್ಕಳು ಸರಿಯಾಗಿ ಮಲಗ್ತಾ ಇಲ್ಲ. ತಂದೆ ತಾಯಿಗಳೇ ಮಲಗೋದು 10 ಗಂಟೆ 12 ಗಂಟೆ ಆಗೋಗುತ್ತೆ. ಅವ್ರು ಊಟ ಮಾಡೋದು ಯಾವಾಗ 10:30 11 ಗಂಟೆ 12 ಗಂಟೆ ಥರ ಊಟ ಮಾಡ್ತಾರೆ. ಮಲಗೋದು 12 1 2 ಆಗ್ತಾ ಹೋಗುತ್ತೆ. ಆದರೆ ದಯವಿಟ್ಟು ನೀವುಗಳೇನು ಮಾಡಿ, ನೀವು ಲೇಟಾದರೂ ಪರವಾಗಿಲ್ಲ, ಮಕ್ಕಳುಗಳನ್ನ ಮಾತ್ರ ಬೇಗನೆ ಮಲಗಿಸ್ಬೇಕಾಗುತ್ತೆ. ಸೊ ಮಕ್ಕಳಿಗೆ ತುಂಬ 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 ಇಂಪಾರ್ಟೆಂಟ್, ಬಿಕಾಸ್ ದೇ ಆರ್ ಇನ್ ದೇರ್ ಗ್ರೋಯಿಂಗ್ ಸ್ಟೇಜಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ನಿದ್ರೆ ತುಂಬ ಇಂಪಾರ್ಟೆಂಟ್. ಅದು 10 to 12 hours ಇರಬೇಕು. ನಿಮ್ಮ ಮಗು ಬೇಗ ಮಲಗ್ತಿದೆ, ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ರು ಪರವಾಗಿಲ್ಲ, ಬಟ್ ಯು ನೀಡ್ ಟು ಸಿ ದಟ್ ಮಗು ಬೇಗ ಮಲಗ್ತಾ ಇದೆ. ಬಿಕಾಸ್ ಏನಾಗುತ್ತೆ ಮಕ್ಕಳಲ್ಲಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ಸ್ ಅವ್ರು ಮಲಗಿರುವಾಗೆ ಪ್ರೊಡ್ಯೂಸ್ ಆಗೋದು. ಸೊ ಅದಕ್ಕೋಸ್ಕರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇಟ್ಸ್ ಡೈರೆಕ್ಟ್ಲಿ ಕನ್ಸರ್ನ್ ಟು ದೇರ್ ಗ್ರೋತ್. ಅಲಾಂಗ್ ವಿತ್ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಮಲಗೋದ್ರಿಂದ ಅವ್ರದ್ದು ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಅವರು ಮಕ್ಕಳೇನು ಓದಿರ್ತಾರಲ್ವ, ಅದೆಲ್ಲ ರಿಟೆನ್ಷನ್ ಮಾಡೋಕ್ಕೂ ಕೂಡ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಅಲಾಂಗ್ ವಿತ್ ದಟ್ ಏನು ಅಂತ ಹೇಳಿದ್ರೆ, ಮಕ್ಕಳು ನಿದ್ರೆಯಲ್ಲಿರುವಾಗ ಅವ್ರ ಇಮ್ಯುನಿಟಿ ಗ್ರೋ ಆಗ್ತಾ ಹೋಗುತ್ತೆ, ಅವ್ರ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ನಿದ್ರೆ ತುಂಬ ತುಂಬ ಇಂಪಾರ್ಟೆಂಟ್. ಸೊ ನೀವೂ ನಿದ್ರೆ ಚೆನ್ನಾಗಿ ಮಾಡಿ, ಮಕ್ಕಳಿಗೂ ನಿದ್ರೆ ಚೆನ್ನಾಗಿ ಮಾಡೋಕ್ಕೆ ಕೊಡಿ. ಸೊ ಗುಡ್ ಸ್ಲೀಪ್ ಈಸ್ ಈಕ್ವಲ್ಸ್ ಟು ಗುಡ್ ಹೆಲ್ತ್. ಟೇಕ್ ಕೇರ್.